ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಡ ಕೂಲಿ ಕಾರ್ಮಿಕ ಕುಟುಂಬಗಳ ಪಡಿತರ ಚೀಟಿಯನ್ನು ರದ್ದು ಮಾಡ್ತಾ ಇರುವುದರಿಂದ ಬಡ ಕುಟುಂಬಗಳಿಗೆ ಸರ್ಕಾರದ ಪಡಿತರ ಸೌಲಭ್ಯಗಳು ದೊರಕುತ್ತಿಲ್ಲ. ಕೂಡಲೇ ಸರ್ಕಾರ ಸ್ಪಂದಿಸಿ ಅರ್ಹ ಫಲಾನುಭವಿಗಳಿಗೆ ಪಡಿತರ ಚೀಟಿ ಒದಗಿಸುವಂತೆ ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ನಗರ ಸಮಿತಿ ವತಿಯಿಂದ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ತಲುಪಿಸುವಂತೆ ವಿರಾಜಪೇಟೆ ತಹಶೀಲ್ದಾರ್ ಪ್ರವೀಣ್ ಕುಮಾರ್ ಮೂಲಕ ಮನವಿ ಸಲ್ಲಿಸಿದರು. ಹೋರಾಟ 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 ನ್ಯಾಯ ನೀತಿಯ ಹೋರಾಟ ಬಡವರಿಗೆ ಕಾರ್ಡ್ ನೀಡದ ಸರ್ಕಾರದ ನೀತಿಗೆ ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ರಾಜ್ಯ ಸರ್ಕಾರದ ನೀತಿಗೆ ಧಿಕ್ಕಾರ. ಆಗಿರತಕ್ಕಂಥವರು 2 ವರ್ಷದ ಹಿಂದೆ ಅರ್ಜಿ ಕೊಟ್ಟರು ಕೂಡ ಅದು ಇನ್ನೂ ಕೂಡ ಅರ್ಜಿಗೆ ಸ್ಪಂದನೆ ಮಾಡದೇ ಇರತಕ್ಕಂಥದ್ದು, ಅದೇ ರೀತಿ ಅವರನ್ನು ಕಾಯಿಸ್ತಾ ಇರತಕ್ಕಂಥದ್ದು, ನಿರಂತರವಾಗಿ ವಾರದಲ್ಲಿ 2 ದಿನ ಇಲ್ಲಿ ಕಾರ್ಡ್ ಕೊಡಿ ನಮಗೆ ಕಾರ್ಡ್ ಇಲ್ಲ ಅಂತೇಳಿ ಬಂದು ಹೋಗುವಂಥ ಪರಿಸ್ಥಿತಿಗಳಿದೆ. ಈ ರೀತಿ ಗೊಂದಲವನ್ನು ಸೃಷ್ಟಿ ಮಾಡಿ ಒಂದೆಡೆ ರಾಜ್ಯ ಸರ್ಕಾರ ಹಲವು ಯೋಜನೆಗಳನ್ನು ಕೊಟ್ಟು ಬಡವರ ಕೈ ಹಿಡಿತೀವಿ ಅಂತ ಹೇಳೋದು ಒಂದು ಕಡೆ ಆದರೆ, ಮತ್ತೊಂದೆಡೆ ಅರ್ಹತೆ ಇರತಕ್ಕಂಥವರ ಕಾರ್ಡ್ಗಳನ್ನು ರದ್ದು ಮಾಡಲು ಕೂಡ ಹೊರಟಿದೆ. ಇದು ಕೂಡ ಇದರಿಂದಾಗಿ ತುಂಬ ಅಗತ್ಯವಾದಂಥ ಅವಶ್ಯಗಳಿಗೆ ಕೂಡ ಬಡವರಿಗೆ ತೊಂದರೆ ಆಗ್ತಾ ಇದೆ. ಒಂದು BPL ಕಾರ್ಡ್ ಇರತಕ್ಕಂಥದ್ದು ಬರೀ ಅದೊಂದು ಕಾಗದ ಅಲ್ಲ, ಅದರಿಂದ ತುಂಬ ಅನುಕೂಲತೆಗಳು ಕೂಡ ಬಡವರಿಗೆ ಸಿಗ್ತದೆ. ಎಲ್ಲರಿಗೂ BPL ಕಾರ್ಡು ನೀಡಲೇಬೇಕು. ಅರ್ಹರ ಕಾರ್ಡುಗಳನ್ನು ಕಸಿದುಕೊಳ್ಳುವ ಸರ್ಕಾರ ನೀತಿಗೆ ಧಿಕ್ಕಾರ, ಅನಗತ್ಯ ವಿಳಂಬ ಮಾಡುವ ಸರ್ಕಾರ. ಪ್ರತಿಭಟನೆ ಸಂದರ್ಭ ಸಿಪಿಐಎಂ ಪಕ್ಷದ ಜಿಲ್ಲಾ ಸಮಿತಿಯ ಎಸಿ ಸಾಬು ಮಾತನಾಡಿ, ಕೇಂದ್ರ ಸರ್ಕಾರದ ಸೂಚನೆಯಂತೆ ರಾಜ್ಯ ಸರ್ಕಾರ ಬಡ ಕೂಲಿ ಕಾರ್ಮಿಕರ ಪಡಿತರ ಸೌಲಭ್ಯವನ್ನು ರದ್ದು ಮಾಡಲು ಹೊರಟಿದ್ದಾರೆ. ರಾಜ್ಯದಲ್ಲಿ 7.76 ಲಕ್ಷ BPL ಪಡಿತರ ಚೀಟಿಗಳನ್ನು ರದ್ದುಗೊಳಿಸಲು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಈಗಾಗಲೇ 3,65,000 ಪಡಿತರ ಚೀಟಿಯನ್ನು ರದ್ದು ಮಾಡಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ 4,500ಕ್ಕೂ ಹೆಚ್ಚು ಕಾರ್ಡುಗಳು ರದ್ದು ಮಾಡಲಾಗಿದ್ದು, ಸರ್ಕಾರದ BPL ಪಡಿತರ ಚೀಟಿ ಪಡೆಯಲು ಕುಟುಂಬದ ವಾರ್ಷಿಕ ಆದಾಯ 1,20,000 ರೂಪಾಯಿ ನಿಗದಿ ಮಾಡಲಾಗಿದೆ. ಆದ್ದರಿಂದ ರದ್ದು ಮಾಡಿರುವ ಪಡಿತರ ಚೀಟಿಯನ್ನು ಕೂಡಲೇ ವಿತರಿಸಬೇಕು. ಇಲ್ಲವಾದಲ್ಲಿ ಕಾರ್ಮಿಕ ಸಂಘಟನೆಗಳಿಂದ ಹೆಚ್ಚಿನ ರೀತಿಯ ಹೋರಾಟದ ಅನಿವಾರ್ಯತೆ ಇದೆ ಎಂದರು. ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಅಂತ ಉದ್ದೇಶದಿಂದಾಗಿ ಹಲವಾರು ವರ್ಷಗಳಿಂದ ಕಡು ಬಡವರಿಗೆ ಏನು BPL ಕಾರ್ಡನ್ನು ಕೊಡಬೇಕು ಅಂತೇಳಿ ಅದರಲ್ಲಿ ಮುಖ್ಯವಾಗಿ CPIM ಪಕ್ಷವು ಕೂಡ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ದೊಡ್ಡ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಅದರ ಭಾಗವಾಗಿ ಎಲ್ಲ ದೇಶದಲ್ಲೂ ಕೂಡ BPL ಕಾರ್ಡನ್ನು ಜಾರಿಗೆ ತಂದು, ಮತ್ತು ಅದು ಅಲ್ಲದೆ ಆ BPL ಕಾರ್ಡು ಅಂತ ಹೇಳಿದರೆ ಬರೀ ಒಂದು ಯಾರೋ ಮಾತಾಡಿದಾಗ ಒಂದು ಕಾಗದ ಕೊಡೋದಲ್ಲ. ಆ BPL ಕಾರ್ಡ್ನಲ್ಲಿ ಜನಸಾಮಾನ್ಯರಿಗೆ ಬೇಕಾದಂಥ ಕಾಳಸಂತೆಯಲ್ಲಿ ಬೆಲೆಯನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ BPL ಕಾರ್ಡ್ನಲ್ಲಿ ಕನಿಷ್ಠ ಒಂದು 20 ಪದಾರ್ಥಗಳನ್ನು ಕೊಟ್ಟು ಬಡಪಾಯಿಗಳಿಗೆ ಜೀವನವನ್ನು ಉಳಿಸಲಿಕ್ಕೆ ಇರುವಂಥ ಒಂದು ಪದ್ಧತಿಯನ್ನು ಮಾಡಲಿಕ್ಕೆ ಅಂತೇಳಿ ಈ BPL ಕಾರ್ಡನ್ನು ಕೊಟ್ಟಿರುವಂಥದ್ದು. ಇದು ಯಾರೋ ಒಬ್ಬ ಮೋದಿಯವರು ಕೊಟ್ಟಿದ್ದಲ್ಲ, ಇದು ಕರ್ನಾಟಕದಲ್ಲಿರುವಂಥ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿರುವಂಥದ್ದು ಅಲ್ಲ. ಇದರ ಹಿಂದೆ ಹಲವಾರು ಹೋರಾಟಗಳ ಇತಿಹಾಸಗಳಿದೆ. ಅದು ಆಗಿರುವಂಥ ಸಂದರ್ಭದಲ್ಲಿ ಮೊನ್ನೆ ದಿನ ಕೇಂದ್ರ ಸರ್ಕಾರ ಒಂದು ನೀತಿಯನ್ನು ಜಾರಿಗೆ ತರ್ತಾರೆ, ಒಂದು ಮಾನದಂಡವನ್ನು ತರ್ತಾರೆ. ಅದನ್ನು ಕರ್ನಾಟಕ ರಾಜ್ಯ ಸರ್ಕಾರ ಅದನ್ನು ಜಾರಿಗೆ ತರ್ತಾರೆ. ಅಂದರೆ ಒಂದು BPL ಕಾರ್ಡು ಇಷ್ಟು ಹಣ ಇದ್ದರೆ ಅವನ ವಾರ್ಷಿಕ ವರಮಾನ, ಒಂದು ವರ್ಷದಲ್ಲಿ ಅವರ ವರಮಾನ ಇಷ್ಟರ ಒಳಗಡೆ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ದವರ BPL ಕಾರ್ಡನ್ನು ರದ್ದು ಮಾಡಬೇಕು, ಅವರನ್ನು BPL ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಅಂತೇಳಿ. ಅಂದರೆ ಏನು, ಅವನಿಗೆ ಒಂದು ಫೋರ್ ವೀಲ್ ಒಂದು ಗಾಡಿ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ. ಈಗ ಒಂದು 60,000 ರೂಪಾಯಿ ಕೊಟ್ಟರೆ ಒಂದು ಗಾಡಿ ಸಿಗುತ್ತೆ ಈಗ. ಸಿಪಿಐಎಂ ಮುಖಂಡ ವಕೀಲ KV ಸುನಿಲ್ ಮಾತನಾಡಿ, ಸರ್ಕಾರ ಪಡಿತರ ಚೀಟಿ ರದ್ದು ಮಾಡಿರುವ ನೀತಿಯನ್ನು ನಾವು ವಿರೋಧಿಸ್ತೇವೆ ಎಂದರು.
ಜನಪರವಾದ ಆಡಳಿತ ನೀಡುವಲ್ಲಿ ಅದಕ್ಕೆ ಉದ್ದೇಶವೇ ಇರೋದಿಲ್ಲ. ಇವತ್ತು ನೀವೊಂದು ಸರ್ಕಾರದಿಂದ ಅಥವಾ ಒಂದು ಬಡವರು ಮನೆ ಕಟ್ಟಬೇಕು, ಒಂದು ಸರ್ಕಾರ ಒಂದು ಲೋನ್ ಒಂದು ಬ್ಯಾಂಕಿನಿಂದ ನೀವು ಸಾಲ ಪಡಿಬೇಕು ಅಂದರೆ ನೀವು IT ತುಂಬಿ ಅಂತ ಹೇಳ್ತಾರೆ. ನೀವು ಆ IT ಅಪ್ಲೈಸ್ಕೊಟ್ರೆ IT ಅಪ್ಲಿಕೇಶನ್ ಕೊಟ್ಟ ತಕ್ಷಣ ನಿಮ್ಮ ಕಾರ್ಡು ರದ್ದಾಗುತ್ತೆ. ಇದೇ ರೀತಿಯ ಏನು ಒಂದು ಸರಿಯಾದ ರೀತಿಯ ರೂಪರೇಷೆಗಳಿಲ್ಲ, ಸರಿಯಾದ ಕಾನೂನುಗಳಿಲ್ಲ, ಸರಿಯಾದ ಮಾನದಂಡಗಳಿಲ್ಲದಂತಹ ಈ ನಿಯಮಗಳಿಂದ ಇವತ್ತು ಬಡವರು ಕಷ್ಟಕ್ಕೆ ಒಳಗಾಗಿದ್ದಾರೆ. ಮತ್ತು ಈ ಕಾರ್ಡ್ಗಳು ಈ BPL ಕಾರ್ಡ್ ರದ್ದುಗೊಂಡ್ರೆ ಏನು ಬಡವರು ಈ ಆಹಾರವನ್ನು ಅಥವಾ ಈ ಪಡಿತರ ವ್ಯವಸ್ಥೆಯನ್ನು ನಂಬಿಕೊಂಡಿದ್ದವರು ಇವತ್ತು ಉಪವಾಸ ಬೀಳುವಂಥ ಪರಿಸ್ಥಿತಿ ಬರುತ್ತೆ. ಕೊಡಗು ಜಿಲ್ಲೆಯಲ್ಲಿ ಅಥವಾ ಅದೇ ರೀತಿಯಲ್ಲಿ ಈ BPL ಕಾರ್ಡಿಂದ ಬೇರೆ ಬೇರೆ ಸೌಲಭ್ಯಗಳು, ಸರ್ಕಾರದ ಸೌಲಭ್ಯಗಳಿದೆ. ಇವೆಲ್ಲವನ್ನು ಕಿತ್ಕೊಂಡ್ರೆ ಆ ಸೌಲಭ್ಯಗಳನ್ನು ಜನರಿಗೆ ಕೊಡೋ ಉದ್ದೇಶವನ್ನು ಸರ್ಕಾರದಲ್ಲಿದೆ. ಈಗ ಇಲ್ಲಿ ಕೊಡಗು ಜಿಲ್ಲೆ ಒಳಗೆ ಸುಮಾರು 2018-19ರಲ್ಲಿ ಇಲ್ಲಿ ಯೋಗಾನಂದ ಅವರು ತಹಸೀಲ್ದಾರ್ ಇದ್ದಾಗ ಆಗ ಪೊನ್ನಪೇಟೆ ತಾಲೂಕು ಇರಲಿಲ್ಲ. ಆವಾಗ ಅವರೊಂದು ಮೀಟಿಂಗಲ್ಲಿ ಹೇಳ್ತಾರೆ, ನಮ್ಮ ಈ ತಾಲೂಕೊಳಗೆ ಅಥವಾ ಈ 2 ತಾಲೂಕು ಸೇರಿಸಿದಾಗ ಸುಮಾರು 4600 ಕುಟುಂಬಗಳಿಗೆ BPL ಕಾರ್ಡ್ ಇಲ್ಲ, ಅವರಿಗೆ ರೇಷನ್ ಕಾರ್ಡ್ ಇಲ್ಲ, ಅವರಿಗೆ ಅವರ ಹೆಸರನ್ನು ವೋಟರ್ ಪಟ್ಟಿಗೆ ಸೇರಿಸಲಾಗಿರಲಿಲ್ಲ ಮತ್ತು ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳ್ತಾರೆ. ಈ ರೀತಿಯ ಪರಿಸ್ಥಿತಿ ನಮ್ಮ ತಾಲೂಕೊಳಗಿದೆ. ಆದರೆ ಇದನ್ನೆಲ್ಲ ಸರಿಪಡಿಸುವಂಥ ಕೆಲಸವನ್ನು ಆ ನಂತರ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ಮಾಹಿತಿಯೂ ಇಲ್ಲ ನಮಗೆ. ಯಾವುದೇ ಜನರು ಕಾರ್ಮಿಕರು ಯಾರಿದ್ದಾರೆ ಅವರನ್ನು ಪರಿಶೀಲನೆ ಮಾಡಿ ಅವರಿಗೆ ಏನು ಯೋಗ್ಯತೆ ಇದೆ, ಅವರ ಯಾತಕ್ಕಾಗಿ ಅವರ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ಅಂತಿರೋದನ್ನು ಇವರು ಹೇಳಬೇಕಾಗುತ್ತೆ. ಯಾಕೆಂದರೆ ಇವತ್ತು ಅವರು ಎಲ್ಲದಕ್ಕೂ ಆಸ್ಪತ್ರೆಗಾಗಲಿ ಬೇರೆ ಯಾವುದೇ ವಿಷಯಕ್ಕಾಗಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಎಲ್ಲದಕ್ಕೂ ಈ BPL ಕಾರ್ಡನ್ನು ನೆಚ್ಕೊಂಡಿರೋದು. ಯಾಕೆಂದರೆ ಇವತ್ತು ಬಡವರ ಹೊಟ್ಟೆಗೆ ಹೊಡಿತಾ ಇರುವ ಒಂದು ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ಪ್ರತಿಭಟನೆಯಲ್ಲಿ ಸಿಪಿಎಂ ಪಕ್ಷದ ನಗರ ಸಮಿತಿಯ KS ರಮೇಶ್ ಶಾಜಿ, ಪದ್ಮಿನಿ ಶ್ರೀಧರ್, ದಲಿತ ಸಂಘರ್ಷ ಸಮಿತಿಯ ಸತೀಶ್ ಕುಮಾರ್, KS ರತೀಶ್, ಹರಿದಾಸ್, ಹಮೀದ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಪ್ರವೀಣ್ ಕುಮಾರ್ ಮಾತನಾಡಿ, ಪಡಿತರ ಚೀಟಿಯನ್ನು ರದ್ದು ಮಾಡಲು ಕಾರಣ ಏನೆಂಬುದು ತಿಳಿದು ಬಂದಿಲ್ಲ. ಯಾರ ಪಡಿತರ ಚೀಟಿ ರದ್ದು ಮಾಡಲಾಗಿದೆ ಎಂಬುದನ್ನು ಲಿಖಿತ ರೂಪದಲ್ಲಿ ಅರ್ಜಿ ಸಲ್ಲಿಸುವಂತೆ ತಿಳಿಸಿದರು. ರದ್ದಾಗಿದ್ದ ಬಗ್ಗೆ ಒಂದು ಅರ್ಜಿ ಕೊಡ್ತೀವಿ. ಯಾಕೆಂದರೆ ಯಾಕೆಂದರೆ ಇಲ್ಲಿ ಸಡನ್ ಇಲ್ಲಿ ಬಂದು ಈಗ ರದ್ದಾಗಿದೆ ನಮ್ಮ ಗಮನಕ್ಕೆ ಬಂದಿಲ್ಲ. ಯಾಕೆ ರದ್ದಾಗಿದೆ ಅಂತ ಹೇಳೋದು ಕಾರ ಇಲಾಖೆ ಮುಖಾಂತರ ಅದನ್ನು ಮಾಹಿತಿ ಕೊಡಿಸೋಂಥ ಕೆಲಸ ನಾವು ಮಾಡ್ತೀವಿ. ಯಾಕೆ ರದ್ದಾಗಿದೆ ಚೆಕ್ ಮಾಡಬೇಕು. ಸುಮ್ಮನೆ ನಾವು ರದ್ದಾಯಿತು ಅಂತ ಹೇಳೋ ತಕ್ಷಣ ಯಾಕೆ ರದ್ದಾಗಿದೆ ಅಂತ ಹೇಳೋದನ್ನ ಅಲ್ಲಿ ಚೆಕ್ ಮಾಡೋದು ಹೇಳೋಕ್ಕಾಗಲ್ಲ. ಅದಕ್ಕೆ ನಾವು ಕಾರಣಗಳು ಸ್ಪಷ್ಟ ಕಾರಣ ತಪ್ಪಾಗಿ ಅದು ಸರಿಪಡಿಸೋ ಕೆಲಸ ನಾವು ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಯಾವ ಕಾರಣಕ್ಕೆ ಆಗಿದೆ ಅಂತ ಹೇಳೋದು ಮಾಹಿತಿಯನ್ನು ಕಾರ ಇಲಾಖೆ ಮುಖಾಂತರ ಕೊಡಿಸ್ತೀವಿ. ನಾವು ಯಾರ ಹತ್ರ ಕಂಪ್ಲೇಂಟ್ ಕೊಡಬೇಕು? ನಮ್ಮ ಹತ್ರ ಕೊಡಿ, ನಮಗೆ ಕೊಡಿ, ನೇರ ಕೊಡಿ, ಕೊಡಿ. ಯಾರ್ಯಾರ್ದೆಲ್ಲ ಏನು ಯಾವಾಗ ರದ್ದುಗೊಂಡಿದೆ ಅಂತ ಒಂದು ಪಟ್ಟಿ ಮಾಡಿ ಕೊಡಿ. ಅದು ಯಾವ ಕಾರಣಕ್ಕೂ ಆಗಿದೆ ಅಂತ ನಾವು ಚೆಕ್ ಮಾಡಿಸಿ ನಿಮಗೆ ಮಾಹಿತಿ ಕೊಡ್ತೀವಿ. ದಯಮಾಡಿ ಅವ್ರದ್ದು ಅಕ್ಕಿಯನ್ನು ಕೊಡಿಸೋಕೆ ಪ್ರಯತ್ನ ಮಾಡೋದು. ಅಂದರೆ ನೋಡಿ ಸರ್, ಈಗ ನಾವು ಅನರ್ಹರದ್ದು ರದ್ದಾಗಲಿ. ಈಗ ನೋಡಿ ಹೊರ ಕಡೆ ಇರುವ ಇದು ಈಗ ವಿರಾಜಪೇಟೆ ಟೌನ್ ನಾನು ಹೇಳಿದೆ ಲಾಸ್ಟ್ ಇಷ್ಟೇ, ಯಾವ ಕಾರಣಕ್ಕೆ ರದ್ದಾಗಿದೆ ಅಂತ ಹೇಳೋದು ಒಂದು ಪಟ್ಟಿ ಮಾಡಿ ಕೊಡಿ. ಕಾರಣವನ್ನು ತಿಳ್ಕೊಂಡು ನಿಮಗೆ ನಾನು ಮಾಹಿತಿ ಕೊಡ್ತೀನಿ. ಅವ್ರದ್ದು ಅಕ್ಕಿ ಕೊಡಬೇಕು ಸರ್. ಅದು ಎಷ್ಟು ದಿನ ಯಾಕೆ ರದ್ದಾಗಿದೆ ಮತ್ತು ಯಾವ ಕಾರಣದ್ದಾಗಿದೆ ಅಂತ ಫಸ್ಟ್ ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಲ್ಲ. ಮಾಡಿದ ನಂತರ ಅವರ ಸಮಸ್ಯೆ ಏನು ಬಗ್ಗೆ ಬಂದ್ಬಿಡಿ ಒಂದು ಸ್ವಲ್ಪ ಇಲ್ಲಿ ಎಲ್ಲ ಸೇರ್ಕೊಂಡ್ಬಿಡಿ. ಅಪ್ಲಿಕೇಶನ್ ಕೊಟ್ಟಿದ್ದೀರಾ? ನಾನು ಚೆಕ್ ಮಾಡಿಸ್ತೀನಿ, ಮಾಡಿ ಸರಿ ಆಯ್ತು. 1,20,20 ಇರೋದು 5 ಲಕ್ಷ ಆಗುತ್ತೆ ಸರ್ಕಾರದ ತೀರ್ಮಾನ ಏನಿದ್ರು ಇದು ಪಾಲಿಸಿ ಮ್ಯಾಟರ್ ಅಂತ ಹೇಳ್ತಾರಲ್ಲ. ಈಗ ನಮ್ಮ ಇವರು ಅಡ್ವೊಕೇಟ್ ಸಾಹೇಬ್ ಗೊತ್ತಿದೆ ಪಾಲಿಸಿ ಮ್ಯಾಟ್ರ್.